ನೋಡಿ, ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗ 5 ಕಾರ್ಖಾನೆಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ನೋಟಿಸ್ ಅನ್ನು ಜಾರಿ ಮಾಡಿದೆ. ಯಾಕೆ ಕ್ಲೋಸ್ ಮಾಡಬಾರದು ಅಂತ ಕೇಳಿ ಕ್ಲೋಸರ್ ನೋಟಿಸ್ ಕೊಡ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದ ಮಾಲಿನ್ಯಕ್ಕೆ ಕಾರಣವಾಗಿರೋದ್ರಿಂದ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದೆ. ಕೇವಲ 5 ಅಷ್ಟೇ ಅಲ್ಲ, ಒಟ್ಟು 21 ಕಾರ್ಖಾನೆಗಳಿದ್ದಾವೆ. ಅವೆಲ್ಲವೂ ಇಲ್ಲಿ ನಮಗೆ ಬೇಕಾಗಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವು ಬೆಂಗಳೂರಲ್ಲಿ ಕೂತಿರೋರು, ಮುಖ್ಯಮಂತ್ರಿಗಳು, ಉಳಿದವರೆಲ್ಲ ನೀವು ಅಲ್ಲಿ ಐಟಿ-ಬಿಟಿ ಕಾರ್ಖಾನೆಗಳನ್ನು ಇಟ್ಕೊಂಡಿದ್ದೀರಿ. ಅವುಗಳನ್ನ ಐಟಿ-ಬಿಟಿ ಹಬ್ಗಳನ್ನ ಇಲ್ಲಿ ನಮ್ಮಲ್ಲಿಗೆ ಕಳಿಸಿ ಇಂಥ ಕಾರ್ಖಾನೆಗಳು ಬೇಡ ನಮಗೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ರು. ನಿತ್ಯ ನರಕವಾಗಿಸಿದೆ ಈ ಕಾರ್ಖಾನೆಗಳು ಅಲ್ಲಿನ ರೈತರ ಬದುಕನ್ನ. ನೋಡಿ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಧೂಳು ಎಲೆಗಳ ಮೇಲೆ, ಮರಗಳ ಮೇಲೆ, ಮನೆಗಳ ಮೇಲೆ, ನೀರಿನಲ್ಲಿ, ಪ್ರತಿಯೊಂದರಲ್ಲೂ ಉಸಿರಾಡುವ ಗಾಳಿಯಲ್ಲಿ ಕರಿ ವಿಷಮಯವಾದ ಧೂಳು. ಅದನ್ನ ಪ್ರಾಸೆಸ್ ಮಾಡಕ್ ಹೋದ್ರೆ, ಈ ಮಾಲಿನ್ಯ ನಿಯಂತ್ರಣವನ್ನ ಮಾಡಕ್ಕೆ ಹೋದ್ರೆ ಕಂಪನಿಗಳಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ವೆಚ್ಚ ಜಾಸ್ತಿ ಆಗುತ್ತೆ. ಹಾಗಾಗಿ ದುಡ್ಡು ಉಳಿಸಕ್ಕೋಸ್ಕರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಕೃತಿ ಮಾಲಿನ್ಯವನ್ನ ಉಂಟು ಮಾಡ್ತಾ ಇದ್ದಾವೆ. ಇದರ ಎಳೆಯಾಗಿ ಈ ವಿಚಾರವನ್ನ ಜನಗಳ ಮುಂದೆ ಬಿಡಿಸಿಟ್ಟಿತ್ತು ರಿಪಬ್ಲಿಕ್ ಕನ್ನಡ. ರೈತರ ಗೋಳಿನ ಕಥೆ ಯಾರಿಗೆ ಹೇಳಿದ್ರು ಕೂಡ ತೀರದಂತಹ ಕಥೆ. ಇನ್ನು ಈ ಬಗ್ಗೆ ಶಿವರಾಜ್ ತಂಗಡಿಗೆ ಮಾತನಾಡಿದ್ದಾರೆ. ಏನ್ ಹೇಳಿದಾರೆ ನೋಡ ಬನ್ನಿ. ನಮ್ಮ ಜೊತೆಗೆ ಕೊಪ್ಪಳ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕಾರ್ಖಾನೆಗಳಿಗೆ, ಹಿರೇಬಗ್ನಾಳ ಕಾರ್ಖಾನೆಗಳಿಂದ ಸಿಕ್ಕಾಪಟ್ಟೆ ಧೂಳು, ಅಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಏನ್ ಕ್ರಮ ಆಗಿದೆ ಸರ್? ಸರ್, ಅಲ್ಲೇ ಜನರಿಗೆ ತೊಂದರೆ ಆಗಿದೆ ಅಂತ ನಮ್ಮ ಗಮನಕ್ಕೂ ಬಂದಿದೆ. ಅದಕ್ಕೆ ಈಗಾಗಲೇ ನಾವು ಅಲ್ಲಿ ಸಂಬಂಧಪಟ್ಟಂತ ಕಾರ್ಖಾನೆಗಳ ಜೊತೆಗೆ ಮಾತಾಡಿದ್ವಿ. ಅವರು ಒಂದ್ಸತಿ ಅಲ್ಲ 2 ಸತಿ ಹೇಳಿದ್ರು, ಸರಿಯಾದ ರೀತಿ ಸ್ಪಂದನೆ ಮಾಡಲಾರ್ದಕ್ಕೆ ಈಗ ಪೊಲ್ಯೂಷನ್ ಬೋರ್ಡಿನ ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿ ಅವರು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಅದು ಯಾಕಂದ್ರೆ ಪೊಲ್ಯೂಷನ್ ಬೋರ್ಡ್ ನಿರ್ಧಾರ ಮಾಡುವಂತದ್ದು. ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆ ನಿರ್ಧಾರ ಪೊಲ್ಯೂಷನ್ ಬೋರ್ಡ್ನವ್ರು ತೆಗೆದುಕೊಳ್ಳುವಂಥದ್ದು. ಅವರು ಹೋಗಿ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ನನಗಿದ್ದ ಮಾಹಿತಿ, ನನಗೂ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲ, ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನನಗಿರೋಂಥ ಮಾಹಿತಿ ನಾನು ಕೇಳ್ತೀನಿ. ಯಾಕಂದ್ರೆ ನರೇಂದ್ರ ಸ್ವಾಮಿ ಅವರು ಸ್ವಲ್ಪ ಮದುವೆ ಗದ್ದಲದಾಗ, ಅವ್ರ ಮಗಳ ಮದುವೆ ಗದ್ದಲದಾಗ ಇರೋದ್ರಿಂದ ಮೋಸ್ಟ್ಲಿ ನನಗೂ ಮಾತಾಡಕ್ಕಾಗಿಲ್ಲ. ಇವತ್ತು ನಾನು ಹೋಗ್ತಿದ್ದೇನೆ ಸಾಯಂಕಾಲ. ಬಟ್ ಬಂದಿದ್ದಾನೆ ಅಂತ ಸತ್ಯ, ಅದು ಒಂದು ಸತ್ಯ. ಅದನ್ನು ಹೋಗಿ ಭೇಟಿ ಕೊಟ್ಟ ಮೇಲೆ ಅದ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೊಂತೀನಿ ಅಂತ ನನ್ನ ಹತ್ರನೂ ಮಾತಾಡಿದ್ದಾರೆ. ಕ್ರಮ ತಗೊಳ್ಳುವಂತ ಕೆಲಸವನ್ನ ಮಾಡಲಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಹಿರೇಬಗ್ನಾಳ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಕಚೇರಿ ಮೇಲೆ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಅಂದ್ರೆ ಪ್ರತಿಭಟನೆ ಮಾಡ್ಬಿಡಿ ಅನ್ನೋಂಥದ್ದನ್ನೆಲ್ಲ. ಪ್ರತಿಭಟನೆ ಪಡೋದಕ್ಕೆ ನಾವು ಯಾವುದನ್ನು ಹತ್ತಿಕ್ಕಕ್ಕೆ ಬರಂಗಿಲ್ಲ. ಅದು ರೈತರು, ಅಲ್ಲಿ ಊರಿನ ಸಮಸ್ಯೆ, ನೂರಾರು ಪ್ರತಿಭಟನೆಗಳು ಆಗ್ತಾವ. ಯಾವ ಪ್ರತಿಭಟನೆನೂ ಹತ್ತಿಕ್ಕಂತ ಪ್ರಶ್ನೆ ಬರಂಗಿಲ್ಲ. ಪ್ರತಿಭಟನೆಗೆ ನಾವು ಬೇಡ ಅನ್ನೋಕ್ಕೂ ರೈಟ್. ಇನ್ನು ಕೊಪ್ಪಳ ಡಿಸಿ ಸುರೇಶ್ ಇಟ್ನಾಳ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸುರೇಶ್ ಇಟ್ನಾಳ್ ಅವರೇ, ಏನ್ ಹೇಳಕ್ ಬಯಸ್ತೀರಿ? 5 ಕಾರ್ಖಾನೆಗಳಿಗೆ ಇದೀಗ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡ ಈ ಕುರಿತು ವಿಸ್ತೃತ ವರದಿಯನ್ನ ಮಾಡಿತ್ತು. 5 ಕಂಪನಿಗಳಿಗೆ ಈಗಾಗಲೇ NPD ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ 5 ಕಂಪನಿಗಳು ರಿಪ್ಲೈ ಕೊಟ್ಟ ಮೇಲೆ ತದನಂತರದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರ್ಸ್ ಅದನ್ನ ವಿಸಿಟ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಏನ್ ರಿಪ್ಲೈ ಕೊಟ್ಟಿದ್ದಾರೆ ಅದರ ಮೇಲೆ ಪರಿಶೀಲನೆ ಮಾಡಿ ವರದಿ ಕೊಟ್ಟಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆದಂತ ನರೇಂದ್ರ ಸ್ವಾಮಿ ಸರ್ ಮತ್ತು ಅವರೆಲ್ಲ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ಮಾಡಿಕೊಂಡು ಫರ್ದರ್ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಇನ್ನು ರೈತರು ಹೇಳ್ತಾ ಇದ್ದಾರೆ ಅಲ್ಲಿ ಇನ್ನು ಒಟ್ಟು 21 ಕಾರ್ಖಾನೆಗಳು ಈ ರೀತಿ ಸಂಪೂರ್ಣ ನಿಯಮಗಳನ್ನ ಉಲ್ಲಂಘಿಸಿ ಮಾಲಿನ್ಯವನ್ನ ಉಂಟು ಮಾಡ್ತಾ ಇದ್ದಾವೆ ಅಂತ. ಆ ಬಗ್ಗೆ ನೀವೇನಾದ್ರೂ ಕ್ರಮ ಕೈಗೊಳ್ತೀರಾ? ಅವ್ರ ಅಭಿಪ್ರಾಯ ಹೇಳಿರ್ಬಹುದ್ರಿ. ಬಟ್ ಪ್ರತಿಯೊಂದು ಕಂಪನಿದನ್ನು ಇನ್ಸ್ಪೆಕ್ಷನ್ ಮಾಡಿ ಯಾರ್ಯಾರು ಏನ್ ವೈಲೇಟ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಪಟ್ಟಿ ಮಾಡ್ಕೊಂಡು ಅದರಲ್ಲಿ ಪರಿಣಿತಿ ಇರ್ತಕ್ಕಂಥ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರ್ಸ್ ಈಗಾಗಲೇ ವಿಸಿಟ್ ಮಾಡಿ ರಿಪೋರ್ಟ್ ಮಾಡಿ ಫರ್ದರ್ ಕ್ರಮಗಳನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ತೆಗೆದುಕೊಳ್ತಾ ಇದ್ದಾರೆ. ಓಕೆ. ಇನ್ನು ನಿಮ್ಗೆ ಕಂಪ್ಲೇಂಟ್ಗಳು ಬಂದಿದ್ವಾ? ಜನರು, ರೈತರು ಕಂಪ್ಲೇಂಟ್ ಮಾಡಿದ್ರಾ? ನೀವೀಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಜೊತೆ ಕೈ ಜೋಡಿಸ್ತೀರಾ, ಕೋಆಪರೇಟ್ ಮಾಡ್ತೀರಾ, ಹೇಗೆ? ಅಲ್ಲ, ನನ್ಗೆ ಕಂಪ್ಲೇಂಟ್ಸ್ ಬೇರೆ ಬೇರೆ ಟೈಪ್ ಬರ್ತದ್ರಿ. ಕೆಲವರೆಲ್ಲ ಪರಿಹಾರ ಕೊಡಿಸಿ ಅಂತ ಬರ್ತಾರೆ. ಅವ್ರು ಕೊಟ್ಟಾಗ ಕೃಷಿ ಇಲಾಖೆ ಮೂಲಕ ಪರಿಶೀಲನೆ ಮಾಡಿಸಿ ಯಾವ್ದಕ್ಕೆ ಪರಿಹಾರ ಕೊಡಬೇಕು ಅದು ಹೇಳ್ತೀವಿ. ಇಂಡಸ್ಟ್ರಿ ಅವರು ಕೊಡ್ತಾ ಇರ್ತಾರೆ. ಈ ರೀತಿ ಬೇರೆ ಬೇರೆ ರೀತಿ ಕಂಪ್ಲೇಂಟ್ಸ್ ಬರ್ತಾ ಇರ್ತದೆ. ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 5 ಇಂಡಸ್ಟ್ರಿ ಮೇಲೆ ಕ್ರಮಗಳನ್ನ ತೆಗೆದುಕೊಳ್ಳೋದು ಪ್ರೊಸೀಜರ್ ಮಾಡ್ತಾ ಇದ್ದಾರೆ.
ಅಂತಿಮ ಹಂತದಲ್ಲಿ ಆ ಪ್ರಕ್ರಿಯೆ ಇದೆ. ಸುರೇಶ್ ಇಟ್ನಾಳ್ ಅವರೇ, ನಿಮಗೆ ಗೊತ್ತಾ ಈ ಹಿರೇಬಗನಾಳದಂತಹ ಗ್ರಾಮಗಳಿಗೆ ವಿಸಿಟ್ ಮಾಡಿದೀರಾ? ಅಲ್ಲಿನ ಜನರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಗೊತ್ತಾ? ನೀವು ನೋಡಿದೀರಾ? ನಾನು ವಿಸಿಟ್ ಮಾಡಿದ್ದೀನಿ. ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಅವ್ರ ಜೊತೆಗೂ ವಿಸಿಟ್ ಮಾಡಿದ್ದೀನಿ, MLA ಅವ್ರ ಜೊತೆಗೂ ವಿಸಿಟ್ ಮಾಡಿದ್ದೀನಿ. ಅದಲ್ಲದೆ ಪ್ರತ್ಯೇಕವಾಗಿಯೂ ಕೂಡ ನಾನು ವಿಸಿಟ್ ಮಾಡಿದ್ದೇನೆ. ಈ ರೀತಿ ಕಂಪ್ಲೇಂಟ್ಸ್ ಬಂದಾಗ ನಮ್ಮ ಅಧಿಕಾರಿಗಳು ಮತ್ತು ನಾನು ಕೂಡ ವಿಸಿಟ್ ಮಾಡ್ತಾ ಇರ್ತೀವಿ. ಮಾಡಿ ಪ್ರಕ್ರಿಯೆ ಏನಿದೋ ಕಾನೂನಲ್ಲಿ ಅದರ ಪ್ರಕಾರ ಕ್ರಮಗಳಾಗ್ತಾ ಇದೆ. ನಿಮ್ಗೆ ಕೊನೆಯದಾಗಿ ಸರ್, ನಿಮ್ಗೆ ಮೇಲ್ನೋಟಕ್ಕೆ ಕಾಣುವ ಪ್ರಕಾರ ಈ ಗ್ರಾಮಗಳಲ್ಲಿ ಮಾಲಿನ್ಯ ಉಂಟಾಗ್ತಾ ಇದೆಯಾ ನೀರಿನಲ್ಲಿ ಅಥವಾ ಗಾಳಿಯಲ್ಲಿ? ನೋಡಿ, ಆಗಿರೋದಕ್ಕೆ 5 ಇಂಡಸ್ಟ್ರಿಗೆ ನೋಟಿಸ್ ಕೊಟ್ಟಿರೋದು. NPD ನೋಟಿಸ್ ಕೊಟ್ಟು ಎನ್ಕ್ವೈರಿ ಆಗಿ ಫೈನಲ್ ಸ್ಟೇಜ್ ಅಲ್ಲಿ ಪ್ರಕ್ರಿಯೆ ಇರ್ತಕ್ಕಂಥದ್ದು ಅದೇ ಕಾರಣಕ್ಕೆ 5 ಇಂಡಸ್ಟ್ರಿ ಮೇಲೆ, ಸ್ಪಾಂಜ್ ಐರನ್ ಇಂಡಸ್ಟ್ರಿ ಮೇಲೆ ನಡೀತಾ ಇದೆ. ಓಕೆ, ಧನ್ಯವಾದಗಳು ಸುರೇಶ್ ಇಟ್ನಾಳ್ ಅವರು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಒಟ್ಟು 5 ಇಂಡಸ್ಟ್ರಿಗಳಿಗೆ ಈಗ ಮಾಲಿನ್ಯ ಉಂಟಾಗಿದೆ ಅಂತ ರಿಪಬ್ಲಿಕ್ ಕನ್ನಡ ಅದನ್ನ ಗ್ರೌಂಡ್ ರಿಪೋರ್ಟ್ ಮಾಡಿದ ಮೇಲೆ ಪ್ರತಿ ರೈತರ ಮನೆಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ಎಳೆಯಾಗಿ ಜನರ ಮುಂದೆ ತೆರೆದಿಟ್ಟ ಮೇಲೆ, ಸರ್ಕಾರದ ಮುಂದೆ ತೆರೆದಿಟ್ಟ ಮೇಲೆ ಇದೀಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರ ಜೊತೆನೂ ಕೂಡ ಸುರೇಶ್ ಈ DC ಅವರು ಮಾತನಾಡಿದ್ರು, ಹಾಗೇನೆ ಶಿವರಾಜ್ ತಂಗಡಗಿ ಅವರು ಮಾತನಾಡಿದ್ರು. ಶಿವರಾಜ್ ತಂಗಡಗಿ ಅವರಿಗೆ ಏನು ರಿಪಬ್ಲಿಕ್ ಕನ್ನಡ ಅವರ ಗಮನಕ್ಕೆ ಈ ವಿಚಾರವನ್ನ ತಂತು. ಅವರು ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿಯವ್ರ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಒಟ್ನಲ್ಲಿ ಇದೀಗ ಇಂಪ್ಯಾಕ್ಟ್ ಆಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದೆ. ಅಧಿಕಾರಿಗಳು ಭೇಟಿ ಕೊಟ್ಟು ಅಲ್ಲಿ ಮಾಲಿನ್ಯದ ಪ್ರಮಾಣವನ್ನು ಪರಿಶೀಲನೆ ಮಾಡಿದ್ದಾರೆ. ಈ 5 ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಕೊಟ್ಟಿದ್ದಾರೆ. ಕರಿ ಧೂಳಿನ ಕಂಟಕದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿಯನ್ನ ಮಾಡಿತ್ತು. ಕಾರ್ಖಾನೆಗಳಿಂದ ಯಾವ ರೀತಿ ಕರಿ ಧೂಳು ಬರ್ತಾ ಇದೆ ಮತ್ತು ಈ ವಿಷಮಯವಾದಂತಹ ವಸ್ತು ನೀರನ್ನ, ಗಾಳಿಯನ್ನ, ಅಲ್ಲಿರುವ ಪ್ರತಿ ವಸ್ತುವನ್ನ ಹೇಗೆ ವಿಷಮಯ ಮಾಡ್ತಾ ಇದೆ ಅನ್ನೋದರ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿಯನ್ನ ಮಾಡಿತ್ತು. ತುಂಗಭದ್ರೆಗೆ ಹೇಗೆ ಕಾರ್ಖಾನೆಗಳು ವಿಷ ಸೇರಿಸ್ತಾ ಇದ್ದಾವೆ ಅನ್ನೋ ಆಯಾಮದಲ್ಲಿ ವರದಿ ಮಾಡ್ತಾ ಈ ಒಂದು ಕಾರ್ಖಾನೆಗಳ ಕರಿ ಜಾಲ ಕೂಡ ಬಯಲಿಗೆ ಬಂದಿತ್ತು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ನಾನೀಗಾಗಲೇ ಹೇಳ್ತಾ ಇದ್ದೆ, ನಾವು ಈ ಸ್ಟೋರಿಗಳನ್ನ ಮಾಡುವಾಗ ಅದು ಆನೇರು ಹೋಗೋದು ಎಷ್ಟಿರುತ್ತೋ ಅದಕ್ಕಿಂತ ಸಾಕಷ್ಟು ಪಟ್ಟು ಹೆಚ್ಚು ಗ್ರೌಂಡ್ ಅಲ್ಲಿ ನೋಡಿರ್ತೀವಿ, ಅನುಭವಕ್ಕೆ ಬಂದಿರುತ್ತೆ. ಇನ್ನೂ ಸಾಕಷ್ಟು ಜನಗಳ ಹತ್ರ ಮಾತನಾಡಿರ್ತೀವಿ. ಏನೆಲ್ಲ ನೋಡಿದ್ರೆ ಈ ಗ್ರಾಮಗಳ ಸುತ್ತಮುತ್ತ ಈಗ ಕೇವಲ 5 ಕಾರ್ಖಾನೆಗಳಿಗೆ ನೋಟಿಸ್ ಕೊಡಲಾಗಿದೆ. ಇನ್ನು 21 ಕಾರ್ಖಾನೆಗಳು ಒಟ್ಟು ಇದ್ದಾವೆ ಈ ರೀತಿ ಮಾಲಿನ್ಯ ಮಾಡುವಂತದ್ದು ಅಂತ ರೈತರು ಹೇಳ್ತಾ ಇದ್ರು. ಏನೆಲ್ಲ ನೋಡಿದ್ರೆ ಏನಿದೆ ಪರಿಸ್ಥಿತಿ ರಂಜಿತ್? ಬಿಡು, ಫೋನ್ ಬಿಡು, ಈಗ ನೋಡು. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. 5 ಕಾರ್ಖಾನೆಗಳಿಗೆ ಮುಚ್ಚೋದಕ್ಕೆ ನೋಟಿಸ್ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಬಿಗ್ ಇಂಪ್ಯಾಕ್ಟ್. ಅಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳು ಮಾಲಿನ್ಯವನ್ನ ಮಾಡ್ತಾ ಇದ್ವು ಅನ್ನೋದರ ಕಥೆಯನ್ನ, ಗೋಳಿನ ಕಥೆಯನ್ನ, ಕಣ್ಣೀರ ಕಥೆಯನ್ನ, ಎಳೆ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಸಾಕಷ್ಟು ಜನ ಆರೋಗ್ಯ ಸಮಸ್ಯೆಗಳಿಗೆ ಈಡಾಗಿದ್ರು. ಇನ್ನು ಪ್ರಾಣಿಗಳನ್ನ ಸಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಇತ್ತು. ಯಾಕಂದ್ರೆ ನೀರಲ್ಲಿ ಪೂರ್ತಿ ವಿಷ, ನೀರು ಕರಿ ನೀರಾಗ್ಬಿಟ್ಟಿದೆ, ಗಾಳಿ ಕರಿ ಗಾಳಿ ಆಗಿಬಿಟ್ಟಿದೆ ಅಲ್ಲಿ. ಹಾಗಾಗಿ ಆ ಎಲ್ಲ ವಿಚಾರಗಳನ್ನ ವಿಸ್ತೃತವಾಗಿ, ಸಮಗ್ರವಾಗಿ ಜನರೆದುರು ತೆರೆದಿಡುವಂತಹ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಗಮನಕ್ಕೂ ಕೂಡ ನಾವು ಈ ವಿಚಾರವನ್ನು ತಂದಿದ್ವಿ. ಹಾಗೆಯೇ ಅಲ್ಲಿನ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ DC ಎಲ್ಲರಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತರೋ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇದೀಗ ಇಂಪ್ಯಾಕ್ಟ್ ಆಗಿದೆ. ಆ 5 ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಕೊಟ್ಟಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇನ್ನೂ ಸಾಕಷ್ಟು ಕಾರ್ಖಾನೆಗಳಿದ್ದಾವೆ ಅಂತ ಅಲ್ಲಿ ರೈತರು ಹೇಳ್ತಾ ಇದ್ದಾರೆ. DC ಕೂಡ ಹೇಳಿದ್ರು ಮತ್ತೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ. ಬಹುಶಃ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಎಲ್ಲ 21 ಕಾರ್ಖಾನೆಗಳ ಕುರಿತಾಗಿ ಕೂಡ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ಸುತ್ತೆ. ಅವರು ಪೊಲ್ಯೂಷನ್ ಕಂಟ್ರೋಲ್ ಮಾಡ್ತಾರಾ ಇಲ್ಲ ಹೀಗೆ ಮುಂದುವರಿಯುತ್ತಾ ಅದನ್ನ ನಿಯಂತ್ರಣ ಮಂಡಳಿ ನೋಡಬೇಕಾಗತ್ತೆ. ಕಾರ್ಖಾನೆಗಳ ವಿಚಾರದಲ್ಲಿ ನಿಯಮಗಳಿಗೆ ಅನುಸಾರವಾಗಿ ನಡ್ಕೊಳ್ತಿದ್ದಾರಾ ಇಲ್ವಾ ಅನ್ನೋದನ್ನ ಹೋಗಿ ಸ್ಟ್ರಿಕ್ಟ್ ಆಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗ್ಲೂ ರಿಪಬ್ಲಿಕ್ ಕನ್ನಡ ಮತ್ತೆ ನಾವು ಸುದ್ದಿ ಮಾಡೇ ಮಾಡ್ತೀವಿ. ಅಲ್ಲಿನ ರೈತರ, ಅಲ್ಲಿನ ಜನರ ಬದುಕು ಬವಣೆಯನ್ನ
ಸರ್ಕಾರ ಮುಂದೆ ತೆರೆದಿಡುವಂತ ಕೆಲಸನ ನಾವು ಮಾಡೇ ಮಾಡ್ತೀವಿ. ನೋಡಿ, ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗ 5 ಕಾರ್ಖಾನೆಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ನೋಟಿಸ್ ಅನ್ನು ಜಾರಿ ಮಾಡಿದ್ರೆ ಯಾಕೆ ಕ್ಲೋಸ್ ಮಾಡಬಾರ್ದು ಅಂತ ಕೇಳಿ ಕ್ಲೋಸರ್ ನೋಟಿಸ್ ಕೊಡ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದ ಮಾಲಿನ್ಯಕ್ಕೆ ಕಾರಣವಾಗಿರೋದ್ರಿಂದ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದೆ. ಕೇವಲ 5 ಅಷ್ಟೇ ಅಲ್ಲ, ಒಟ್ಟು 21 ಕಾರ್ಖಾನೆಗಳಿದ್ದಾವೆ. ಅವೆಲ್ಲವೂ ಇಲ್ಲಿ ನಮಗೆ ಬೇಕಾಗಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವು ಬೆಂಗಳೂರಲ್ಲಿ ಕೂತಿರೋರು, ಮುಖ್ಯಮಂತ್ರಿಗಳು, ಉಳಿದವರೆಲ್ಲ ನೀವು ಅಲ್ಲಿ ಐಟಿ-ಬಿಟಿ ಕಾರ್ಖಾನೆಗಳನ್ನು ಇಟ್ಕೊಂಡಿದ್ದೀರಿ. ಅವುಗಳನ್ನ ಐಟಿ-ಬಿಟಿ ಹಬ್ಗಳನ್ನ ಇಲ್ಲಿ ನಮ್ಮಲ್ಲಿಗೆ ಕಳಿಸಿ, ಇಂಥ ಕಾರ್ಖಾನೆಗಳು ಬೇಡ ನಮಗೆ ಅಂತ